ನಾವು ಈ ಮೂವಿಯಲ್ಲಿ ನೋಡೋ ಥರ ವಿಕ್ರಮ್ ಅನ್ನೋ ಕ್ಯಾರೆಕ್ಟ್ರನ್ನ ನಮ್ಮ ಮನಸ್ಸಿಗೆ ಹೋಲಿಕೆ ಮಾಡಬೇಕು. ಆ ಮನಸ್ಸು ನಮ್ಮ ವಿರುದ್ಧ ದಿಕ್ಕಲ್ಲಿ ಹೋಗುತ್ತೆ, ಅದು ನಮ್ಮನ್ನು ಕುಗ್ಸುತ್ತೆ, ನಮಗೆ ನೋವು ಕೊಡುತ್ತೆ, ವಿಚಿತ್ರವಾದ ನಮಗೆ ಹಿಂಸೆ ಮಾಡುತ್ತೆ. ಅದೊಂದು ಮನಸ್ಸು ನಮ್ಮ ಇಡೀ ಜೀವನವನ್ನು ತನ್ನ ಕಂಟ್ರೋಲಿಗೆ ತಂದು ನಿಲ್ಲಿಸುತ್ತೆ. ಅದರಿಂದನೇ ನಾವು ಡಿಪ್ರೆಷನ್ಗೆ ಹೋಗೋದು, ಅಷ್ಟೊಂದು ನಾವು ಸಾಯ್ಬೇಕಂತಲೂ ನಿರ್ಧಾರ ಮಾಡ್ತೀವಿ. ಕೇವಲ ನಮ್ಮ ಮನಸ್ಸಿಂದನೇ ನಾವು ಇಷ್ಟೊಂದು ಕಷ್ಟವನ್ನು ಅನುಭವಿಸ್ತೀವಿ. ಸೊ ಇದರಲ್ಲಿ ಏನು ಹೇಳಿದ್ದಾರೆ, ಜ್ವಾಲಾಮುಖಿಯಾಗಿ ಸಿಡಿದೇಳು, ನಿನ್ನ ಪವರನ್ನು ನೀನು ತಗೋ ಅಂತ. ನಾವು ಅಷ್ಟೇ ಜ್ವಾಲಾಮುಖಿಯಂತೆ ಸಿಡಿದೇಳಬೇಕು, ನಮ್ಮ ಮನಸ್ಸನ್ನು ನಮ್ಮ ಕಂಟ್ರೋಲಿಗೆ ತಗೊಂಬರ್ಬೇಕು. ಸೊ ಆ ಮನಸ್ಸು ಮಾಡೋ ಡಿಸ್ಟರ್ಬಿಂದ ನಾವು ನಮ್ಮ ವ್ಯಕ್ತಿತ್ವನೇ ಕಳ್ಕೊಳ್ಳೋ ಅಂಥ ಕೆಟ್ಟ ಪರಿಸ್ಥಿತಿಗೆ ಬರೋದು ಬೇಡ. ಅದು ನಮ್ಮ ಮನಸ್ಸು, ನಮ್ಮ ಕಂಟ್ರೋಲಿಗೆ ನಾವು ಅದನ್ನು ತಂದು ನಿಲ್ಲಿಸೋಷ್ಟು ಶಕ್ತಿ ನಮ್ಮಲ್ಲೇ ಐತೆ ಅಲ್ವಾ. ಆ ಥರ ಒಂದು ಕೆಟ್ಟ ಪರಿಸ್ಥಿತಿ, ಮೆಂಟಲ್ ಹೆಲ್ತ್ ಇಶ್ಯೂದ್ರಲ್ಲಿ ಬದುಕೋದು ಬೇಡ, ಅದರಿಂದ ಹೊರಗಡೆ ಬರಬೇಕು. ಸೊ ಆ ನೆಗೆಟಿವಿಟಿ ಮೈಂಡನ್ನು ಹೊಡೆಯೋ ಶಕ್ತಿ ನಮ್ಮಲ್ಲೇ ಐತೆ. ನಾವು ಜ್ವಾಲಾಮುಖಿ ಅಂತ ಸಿಡಿದೇಳಲೇಬೇಕು. ಒಂದು ಅದ್ಭುತವಾಗಿ ಶಕ್ತಿಯಾಗಿ ಬದುಕಿ ತೋರಿಸ್ಬೇಕು. ಮನಸ್ಸಿಗೆ ಹೆದರ್ಕೊಂಡು ಮೂಲೆ ಗುಂಪಾಗಿ ಕೂರೋದು ಬೇಡ. ಹರೇ ಕೃಷ್ಣ.